ಕಳೆದ ವಾರ ಆರಂಭವಾದ ವಿಧಾನಮಂಡಲ ಅಧಿವೇಶನ ಈ ವಾರ ಮುಕ್ತಾಯಗೊಳ್ಳಬೇಕಿತ್ತು. ಆದರೆ ಅಧಿವೇಶನವನ್ನು ಮತ್ತೆ 3 ದಿನಗಳ ಕಾಲ ವಿಸ್ತರಣೆ ಮಾಡಲಾಗಿದೆ. ಬುಧವಾರದವರೆಗೆ ಅಧಿವೇಶನ ನಡೆಯಲಿದೆ. ಅಧಿವೇಶನದ ಕೊನೆ ದಿನ ವಿಬಿಜಿ ರಾಮ್ಜಿ ಕಾಯ್ದೆಯ ವಿರುದ್ಧ ನಿರ್ಣಯ ಮಂಡಿಸುವ ಸಾಧ್ಯತೆ ಇದೆ. ಪ್ರಮುಖವಾಗಿ ಮನ್ರೇಗಾವನ್ನು ರದ್ದು ಮಾಡಿರೋದು, ವಿಬಿಜಿ ರಾಮ್ಜಿ ಕಾಯ್ದೆಯನ್ನು ತಂದಿದ್ದು, ಅದರ ಸಾಧಕ ಬಾಧಕಗಳು, ಮನ್ರೇಗಾವನ್ನು ಯಾಕೆ ಮತ್ತೆ ಸ್ಥಾಪನೆ ಮಾಡಬೇಕು ಅಂತಂದ್ರೆ ಯಾಕೆ ವಾಪಸ್ ತರಬೇಕು, ಕೇಂದ್ರದಿಂದ ರಾಜ್ಯಕ್ಕಾಗ್ತಿರುವ ಅನ್ಯಾಯ, ಬರಬೇಕಿರುವ ಬಾಕಿ ಹಣ, ಹಣಕಾಸು ಆಯೋಗದ ಹಣವನ್ನು ನೀಡದೇ ಇರೋದು, ತಾರತಮ್ಯ ನೀತಿ, ಈ ಎಲ್ಲ ವಿಚಾರಗಳು ಪ್ರಮುಖವಾಗಿ ಈ ವಿಶೇಷ ಅಧಿವೇಶನದಲ್ಲಿ ಚರ್ಚೆ ಆಗಿದ್ದಿದ್ರೆ ರಾಜ್ಯದ ಜನರಿಗೆ ಒಂದಷ್ಟು ಹೆಚ್ಚಿನ ಮಾಹಿತಿ ಸಿಗ್ತಾ ಇತ್ತು. ಆದರೆ ಈ ಅಧಿವೇಶನದಲ್ಲಿ ಈ ಎಲ್ಲ ಚರ್ಚೆಗಳಿಗಿಂತ ಬೇರೇನೇ ವಿಷಯಗಳು ಚರ್ಚೆ ಆಯಿತು. ರಾಜ್ಯಪಾಲರ ಭಾಷಣ, ಅಬಕಾರಿ ಇಲಾಖೆ ಲಂಚಾವತಾರದ ಆರೋಪ, ಸಚಿವ ಕೆಜೆ ಜಾರ್ಜ್ ಅವರ ರಾಜೀನಾಮೆ ಕುರಿತಾದ ವಿಚಾರಗಳು, ಮುಖ್ಯಮಂತ್ರಿ ಬದಲಾವಣೆ ಇವೆಲ್ಲವೂ ಕೂಡ ಚರ್ಚೆಯಲ್ಲಿ ಪ್ರಮುಖ ಸ್ಥಾನವನ್ನು ಪಡ್ಕೊಂಡ್ವು. ಯಾವ ಉದ್ದೇಶಕ್ಕಾಗಿ ಕಾಂಗ್ರೆಸ್ ವಿಶೇಷ ಅಧಿವೇಶನವನ್ನು ಕರೆದಿತ್ತೋ ಆ ಉದ್ದೇಶವನ್ನು ಬಹುತೇಕ ವಿಫಲವಾಗುವಂತೆ ಬಿಜೆಪಿ ಮತ್ತು ಜೆಡಿಎಸ್ ನೋಡಿಕೊಂಡಿವೆ. ಚರ್ಚೆಯನ್ನ ರಾಜ್ಯ ಸರ್ಕಾರ ಉದ್ದೇಶಿಸಿದ್ದ ವಿಚಾರಗಳ ಕಡೆಗೆ ತೆಗೆದುಕೊಂಡು ಹೋಗದೆ ಅದನ್ನ ದಾರಿ ತಪ್ಪಿಸಿ ಈ ವಿಚಾರಗಳ ಚರ್ಚೆಗೆ ಹೆಚ್ಚು ಸಮಯವನ್ನ ಮೀಸಲಿಡಿಸುವಂತೆ ಮಾಡಿದ್ದು ಒಂದರ್ಥದಲ್ಲಿ ವಿಪಕ್ಷಗಳ ಯಶಸ್ಸು. ರಾಜ್ಯ ಸರ್ಕಾರ ಸದನದ ಒಳಗೆ ಹೆಚ್ಚಿನ ಚರ್ಚೆಯನ್ನ ಮಾಡೋದರ ಬದಲು ಫ್ರೀಡಂ ಪಾರ್ಕ್ನಿಂದ ರಾಜಭವನದವರೆಗೆ ಪಾದಯಾತ್ರೆಯನ್ನ ಮಾಡಿ ಕಾಯ್ದೆ ವಿರುದ್ಧ ರಾಜ್ಯಪಾಲರಿಗೆ ಮನವಿ ಸಲ್ಲಿಸಿತ್ತು. ಇದರ ಅಗತ್ಯ ಏನಿತ್ತು ಅನ್ನೋದು ಇಲ್ಲಿವರೆಗೂ ಅರ್ಥ ಆಗಿಲ್ಲ. ಬೀದಿ ಹೋರಾಟವನ್ನು ಸದನ ಮುಗಿದ ನಂತರನೂ ನಡೆಸಬಹುದಿತ್ತು. ಆದರೆ ಅಧಿವೇಶನ ನಡೀತಿರುವ ಹೊತ್ತಿಗೇನೆ ಈ ರೀತಿಯ ಒಂದು ಪ್ರಹಸನ ಸರ್ಕಾರದ ಕಡೆಯಿಂದ ಮತ್ತು ಮುಖ್ಯಮಂತ್ರಿಗಳ ಕಡೆಯಿಂದ ಬೇಕಾಗಿತ್ತಾ ಅನ್ನೋ ಪ್ರಶ್ನೆ ಇದೆ. ಇದರ ನಡುವೆ ಪ್ರತಿ ಗ್ರಾಮ ಪಂಚಾಯಿತಿಗಳಿಗೆ, ರಾಜ್ಯದಲ್ಲಿರುವ ಎಲ್ಲ ಗ್ರಾಮ ಪಂಚಾಯತ್ಗಳಿಗೆ ಮಹಾತ್ಮ ಗಾಂಧಿಯವರ ಹೆಸರನ್ನು ಇಡ್ತೀವಿ ಅಂತ ಡಿ.ಕೆ. ಶಿವಕುಮಾರ್ ಹೇಳಿಕೆ ಕೊಟ್ಟರು. ಆದರೆ ಗಾಂಧೀಜಿಯವರ ಹೆಸರನ್ನು ಇಡೋದಕ್ಕಿಂತ ಹೆಚ್ಚಾಗಿ ಗಾಂಧಿ ತತ್ವವನ್ನು ಹೇಗೆ ನಾಶಪಡಿಸಲಾಗ್ತಿದೆ, ಗಾಂಧಿಯ ಹೆಸರನ್ನು ಮಾತ್ರವಲ್ಲ ಅವರ ತತ್ವಗಳನ್ನು, ಅವರ ಆದರ್ಶಗಳನ್ನು ಹೇಗೆ ನಾಶಪಡಿಸಲಾಗ್ತಿದೆ ಅನ್ನೋದನ್ನು ಜನರ ಎದುರಿಡಿಸೋದಕ್ಕೆ ಈ ಅಧಿವೇಶನ ಅತ್ಯುತ್ತಮವಾದ ವೇದಿಕೆ ಆಗಿತ್ತು. ಆದರೆ ಆ ವೇದಿಕೆಯನ್ನು ಕಾಂಗ್ರೆಸ್ ಸರಿಯಾದ ರೀತಿಯಲ್ಲಿ ಬಳಸಿಕೊಂಡಂತೆ ಕಾಣಿಸ್ತಾ ಇಲ್ಲ. ಜನರ ಹಿತಕ್ಕಾಗಿ ಇದ್ದ ಉದ್ಯೋಗದ ಖಾತ್ರಿಯನ್ನು ಕಸಿದುಕೊಂಡು ಕೇಂದ್ರದ ಬಜೆಟ್ ಆಧಾರಿತ ಯೋಜನೆ ಮತ್ತು ಸಂಪೂರ್ಣವಾಗಿ ಕೇಂದ್ರದ ಅಧಿಕಾರ ವ್ಯಾಪ್ತಿಯಲ್ಲಿ ಬರುವ ಯೋಜನೆಯೊಂದು ಹೇಗೆ ಒಂದು ರಾಜ್ಯದ ಗ್ರಾಮೀಣ ಪ್ರದೇಶದ ಜನರ ಯಶಸ್ಸಿಗೆ ತೊಂದರೆಯನ್ನ ಮಾಡಬಲ್ಲದು ಅನ್ನೋದನ್ನ ಹೇಳಿ ಜನರ ಮುಂದಿರುವ ಎಲ್ಲ ಅವಕಾಶವನ್ನ ಕಾಂಗ್ರೆಸ್ ಕಳೆದುಕೊಂಡಂತಾಗಿದೆ. ಈ ನಡುವೆ ಇಂಧನ ಇಲಾಖೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಪುತ್ರ ಡಾಕ್ಟರ್ ಯತೀಂದ್ರ ಅವರ ಹಸ್ತಕ್ಷೇಪ ಹೆಚ್ಚಾದ ಕಾರಣಕ್ಕಾಗಿ ಜಾರ್ಜ್ ಅವರು ರಾಜೀನಾಮೆ ಪತ್ರವನ್ನು ಮುಖ್ಯಮಂತ್ರಿಗಳಿಗೆ ರವಾನೆ ಮಾಡಿದ್ರು ಅಂತ ಸುದ್ದಿ ಆಯಿತು. ಇದನ್ನ ಬಿಜೆಪಿ ನಾಯಕರು ಸದನದಲ್ಲೂ ಕೂಡ ಪ್ರಸ್ತಾಪ ಮಾಡಿದ್ರು. ಆದರೆ ಇದನ್ನು ನಿರಾಕರಿಸಿದ ಸಚಿವ ಕೆಜೆ ಜಾರ್ಜ್ ಅವರು ಆ ರೀತಿಯ ಬೆಳವಣಿಗೆ ನಡೆದಿಲ್ಲ ಮತ್ತು ತಾವು ರಾಜೀನಾಮೆ ಕೊಟ್ಟಿಲ್ಲ ಅಂತ ಸ್ಪಷ್ಟಪಡಿಸಿದ್ರು. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೂಡ ಸಚಿವ ಜಾರ್ಜ್ ಅವರು ರಾಜೀನಾಮೆ ಕೊಟ್ಟಿಲ್ಲ ಅಂತ ಪ್ರಕರಣಕ್ಕೆ ತೆರೆ ಎಳೆದ್ರು. ಇನ್ನು ಸದನದಲ್ಲಿ ಚರ್ಚೆ ವೇಳೆ ಪ್ರಮುಖ ಸಚಿವರ ಗೈರು ಹಾಜರಿ ಕೂಡ ಎದ್ದು ಕಾಣಿಸ್ತಾ ಇತ್ತು. ವಿಶೇಷ ಅಧಿವೇಶನ ಕರೆದಿರುವ ವಿಚಾರವನ್ನೇ ಮರೆತ ರೀತಿಯಲ್ಲಿ ಸರ್ಕಾರದ ನಡೆಯಿತ್ತು. ವಿಶೇಷ ಅಧಿವೇಶನದಲ್ಲಿ 1 ನಿಮಿಷವೂ ವ್ಯರ್ಥವಾಗದಂತೆ ಇಡೀ ವಿಚಾರವನ್ನ ಕಾಯ್ದೆಗೆ ಮತ್ತು ಕೇಂದ್ರದ ತಾರತಮ್ಯ ನೀತಿಗೆ ಮೀಸಲಿಟ್ಟು ಚರ್ಚೆಯನ್ನು ನಡೆಸಬೇಕಾಗಿತ್ತು. ಆದರೆ ಆ ಉತ್ಸಾಹವಾಗಲಿ ಅಥವಾ ಬದ್ಧತೆಯಾಗಲಿ ಕಾಂಗ್ರೆಸ್ನ ಸಚಿವರಲ್ಲಿ ಅಥವಾ ನಾಯಕರಲ್ಲಿ ಕಾಣಿಸ್ತಿಲ್ಲ. ಇದೊಂದು ರೀತಿಯಲ್ಲಿ ಕಾಟಾಚಾರಕ್ಕೆ ಕರೆದ ಸದನದಂತೆ ಭಾಸ ಆಯಿತೆ ಹೊರತು ನಿರ್ದಿಷ್ಟ ಉದ್ದೇಶಕ್ಕೆ ಕರೆದ ಅಧಿವೇಶನದ ಉದ್ದೇಶ ಪೂರೈಸಿದಂತೆ ಇರಲಿಲ್ಲ.